ಒಂದು ದೇವರನ್ನು ಜಗನ್ನಾಥನೇ ಮೋದಿ ಅವರಿಗೆ ಭಕ್ತನಾಗ್ತಾನೆ ಅನ್ನೋ ಮನಸ್ಥಿತಿ ಉಳ್ಳವರನ್ನ ನೀವು ಯಾವ ರೀತಿ ಹಿಂದೂಗಳು ಅಂತ ನಾವು ಕರಿಬೋದು ಅವರನ್ನು? ಅದಕ್ಕೆ ಪ್ರಧಾನಮಂತ್ರಿಯವರು ಬಾಲಕ ಬುದ್ಧಿ ಅಂತ ಹೇಳಿದ ಮೇಲೆ ಎಲ್ಲ ಈ ಕೆಲವು ಬಾಲಗಳನ್ನು ಬಿಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂತಂದರೆ ದಕ್ಷಿಣ ಕನ್ನಡದ ಕರಾವಳಿಯ ಶಾಸಕರು ಅಂತ ಹೇಳಿದ್ರೆ ಅವರಿಗೆ ತನ್ನದೇ ಆದಂಥ ಒಂದು ಸ್ಥಾನಮಾನಗಳು ಈ ರಾಜ್ಯದಲ್ಲಿದೆ. ಆದರೆ ಇತ್ತೀಚಿನ ಘಟನೆಗಳನ್ನು ಕೊಡಿದಾಗ ನಾವು ಕರಾವಳಿಯ ಶಾಸಕರು ಹೌದು ಅನ್ನಿಸ್ಕೊಳ್ಳಿಕ್ಕೆ ನಮಗೆ ಒಂದು ಥರದ ಎಲ್ಲೋ ಮುಜುಗರ ಉಂಟಾಗ್ತದೆ ಅಂತ ಹೇಳಿದ್ರು ತಪ್ಪಾಗಲಾರ. ಇದು ಭರಶೆಟ್ಟಿಯವರ ಒರಿಜಿನಲ್ಲ ಅಥವಾ ಅವ್ರಿಗೇನಾದರೂ ಈ ಬಾಲಕ ಬುದ್ಧಿ ಅಂತ ಹೇಳಿದಾರಲ್ಲ ಮೋದಿಯವರು, ಅವ್ರದ್ದು DNA ಅನ್ನೋದು ಅವ್ರಿಗೇನಾದರೂ ಕೆಳಗಡೆ ಬಂದಿದೆಯಾ ಅಂತ ಇವತ್ತು ನೋಡುವಂಥ ಪರಿಸ್ಥಿತಿ ಬಂದಿದೆ. ಶಸ್ತ್ರಾಸ್ತ್ರಗಳನ್ನು ನಾವು ತೆಗಿತೀವಿ ಅಂತೇಳಿ ಅದನ್ನು ಇಟ್ಕೊಳ್ಳಿಕ್ಕೆ ನೀವೇನಾದರೂ ಟೆರರಿಸ್ಟಾ ನೀವು? ಕಾಂಗ್ರೆಸ್ ಪಕ್ಷದಲ್ಲಿರುವಂಥವರು ಶಾಂತಿ ಪ್ರಿಯರು, ಕಾಂಗ್ರೆಸ್ ಪಕ್ಷದಲ್ಲಿರೋರು ಎಲ್ಲರನ್ನು ಪ್ರೀತಿಸುವಂಥವ್ರು ಅಂತ. ಯಾಕೆಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಬಂದ ಮೇಲೆ ಶಾಂತಿ ನೆಲೆಸಿದೆ, ಅದನ್ನು ನಿಮಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಚುನಾವಣಾ ಪ್ರಚಾರದಲ್ಲಿ ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಯಾವ ರೀತಿ ಮಾತಾಡಿದ್ರು ಇವರು. ಒಂದು ಧರ್ಮವನ್ನು ಗುರಿಯಾಗಿಟ್ಟಿಸ್ಕೊಂಡು ಏನೆಲ್ಲ ಮಾತಾಡಿದ್ರು ಇವರು. ಮತ್ತು ಈ ಪಕ್ಷದಲ್ಲಿರೋರನ್ನ ಯಾವ ರೀತಿ ನಾವು ಹಿಂದೂಗಳು ಅಂತ ಹೇಳ್ಬೋದು? ಅಲ್ಲದೆ ಯಾವ ಮಟ್ಟಕ್ಕೆ ಹೋದರು ಅಂತ ಹೇಳಿದ್ರೆ ಇವರು ಮೋದಿ ಅವರನ್ನು ಅವರೊಬ್ಬ BJPಯ ಒಬ್ಬ ಹೇಳ್ತಾನೆ ದೇವರಿಗೆ ಹೋಲಿಸ್ತಾ ಇದ್ದಾನೆ, ಪುರಿ ಜಗನ್ನಾಥನಿಗೆ ಹೋಲಿಸುವಂಥ ಮನಸ್ಥಿತಿಯನ್ನು ಬಂದಿದೆ ಅವರಿಗೆ. ಒಂದು ದೇವರನ್ನು ಜಗನ್ನಾಥನೇ ಮೋದಿ ಅವರಿಗೆ ಭಕ್ತನಾಗ್ತಾನೆ ಅನ್ನೋ ಮನಸ್ಥಿತಿ ಉಳ್ಳವರನ್ನ ನೀವು ಯಾವ ರೀತಿ ಹಿಂದೂಗಳು ಅಂತ ನಾವು ಕರಿಬೋದು ಅವರನ್ನು? ಯಾಕೆಂತೇಳಿದ್ರೆ ದೇವರನ್ನೇ ಇವರು ಮನುಷ್ಯನಿಗೆ ಹೋಲಿಕೆ ಮಾಡುವಂಥ ಮನಸ್ಥಿತಿ ಉಳ್ಳುವಂಥ ಹಿಂದೂಗಳಿಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ, ಫ್ರೀಡಮ್ ಆ ರೀತಿ ಇರುತ್ತೆ ಅಂಥೇಳಿ ಶಿವನ ಬಗ್ಗೆ ಚಿತ್ರವನ್ನು ಕೊಡ್ತಾ ಅವರು ಒಂದು ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿಯವರು ಬಾಲಕ ಬುದ್ಧಿ ಅಂತ ಹೇಳಿದ ಮೇಲೆ ಎಲ್ಲ ಈ ಕೆಲವು ಬಾಲಗಳನ್ನು ಬಿಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಯಾವ ಸ್ಥಿತಿ ಅಂತ ಹೇಳಿದ್ರೆ ಇತ್ತೀಚೆಗೆ ಯಾರು ಹೊಡೀರಿ ಬಡೀರಿ ಅಂತ ಹೇಳ್ತಾ ಇದ್ರು, ಪೊಲೀಸ್ ಅವರಿಗೆ ಏನು ಕೊರಳುಪಟ್ಟಿನ ಇಡಿ ಅಂತ ಹೇಳ್ತಾ ಇದ್ರು, ಅಂಥದಕ್ಕೆ ಇನ್ನೊಬ್ಬ ಶಾಸಕ ಮಂಗಳೂರಿನವರು, ಯಾಕೆಂತೇಳಿದ್ರೆ ದಕ್ಷಿಣ ಕನ್ನಡದ ಕರಾವಳಿಯ ಶಾಸಕರು ಅಂತ ಹೇಳಿದ್ರೆ ಅವರಿಗೆ ತನ್ನದೇ ಆದಂಥ ಒಂದು ಸ್ಥಾನಮಾನಗಳು ಈ ರಾಜ್ಯದಲ್ಲಿದೆ. ಈಗ ನಾವು ಯಾರೇ ಶಾಸಕರು ಪಕ್ಷ ಭೇದವನ್ನು ಮರೆತು ಧರ್ಮ ಭೇದಗಳನ್ನು ಮರೆತು ಯಾವುದೇ ಒಬ್ಬ ಶಾಸಕ ಯಾವುದೇ ನಮ್ಮ ಕರಾವಳಿ ಮಠದ ಶಾಸಕ ಹೋದಾಗ ಪ್ರಥಮವಾಗಿ ಅವರು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಕರಾವಳಿಯ ಶಾಸಕರು ಒಂದು ಶಿಸ್ತುಬದ್ಧಿನ ಶಾಸಕರು, ಉತ್ತಮ ನಡತೆ ಉಳ್ಳವಂಥವರು, ಸಂಸ್ಕೃತರು, ಸುಸಂಸ್ಕೃತರು ಅಂತೇಳಿ ನಮಗೆ ಓದ್ಕೊಂಡು ಹೇಳ್ತೇನೆ. ಏನಪ್ಪ ನೀವು ಮೀನು ತಿಂದವರು, ಭಾಳ ಬುದ್ಧಿವಂತರು, ನೀವು ಭಾಳ ಸ್ಪಷ್ಟವಾಗಿರ್ತೀರಿ. ಇದನ್ನೆಲ್ಲ ನಮಗೆ ಇರುವಂತಹ ಬಿರುದುಗಳನ್ನು ಈ ಬಾಕಿ ಶಾಸಕನ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕರಾವಳಿಯ ಶಾಸಕರಿಗೆ ಒಂದದೇ ಒಂದು ಸ್ಥಾನಮಾನವನ್ನು ಬಾಕಿ ಶಾಸಕರೇ ನಮಗೆ ಕೊಡ್ತಾ ಇರ್ತಾರೆ. ಆದರೆ ಇತ್ತೀಚಿನ ಘಟನೆಗಳನ್ನು ಕೊಡಿದಾಗ ನಾವು ಕರಾವಳಿಯ ಶಾಸಕರು ಹೌದು ಅನ್ನಿಸ್ಕೊಳ್ಳಿಕ್ಕೆ ನಮಗೆ ಒಂದು ಥರದ ಎಲ್ಲೋ ಮುಜುಗರ ಉಂಟಾಗ್ತದೆ ಅಂತ ಹೇಳಿದ್ರು ತಪ್ಪಾಗಲಾರ. ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೆ ನೀವು ಕೊಳ್ಪಟ್ಟಿ ನಿಮ್ಮ ಕೊರಳಿಗೆ ಕೈ ಹಾಕ್ತೀವಿ ಅನ್ನೊಬ್ಬ ಶಾಸಕ, ಆದರೆ ಇನ್ನೊಬ್ಬ ಶಾಸಕ ಇನ್ನೂ ಎಲ್ಲಿ ತನಕ ಹೋಗಿದ್ದಾರೆ ಅಂತ ಹೇಳಿದ್ರೆ, ನಾವು ಡಾಕ್ಟರ್ ಭರಶೆಟ್ಟಿ ಅವರು ಒಬ್ಬ ಡಾಕ್ಟರ್ ಆದಂಥವರು, ಅವರು ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ಲೆಕ್ಚರರ್ ಆಗಿ ಪ್ರೊಫೆಸರ್ ಸಹ ಆಗಿದ್ದರು, ಪ್ರೊಫೆಸರ್ ಆಗಿ ಅವರು ಕೆಲಸ ಮಾಡ್ತಾಯಿದ್ರು. ಆದರೆ ಅವರು ಮಾತಾಡಿದ ಮಾತುಗಳನ್ನು ಕೇಳಬೇಕಾದ್ರೆ ಇದು ಭರಶೆಟ್ಟಿಯವರ ಒರಿಜಿನಲ್ಲ ಅಥವಾ ಅವ್ರಿಗೇನಾದರೂ ಈ ಬಾಲಕ ಬುದ್ಧಿ ಅಂತ ಹೇಳಿದಾರಲ್ಲ ಮೋದಿಯವರು, ಅವ್ರದ್ದು DNA ಅನ್ನೋದು ಅವ್ರಿಗೇನಾದರೂ ಕೆಳಗಡೆ ಬಂದಿದೆಯಾ ಅಂತ ಇವತ್ತು ನೋಡುವಂಥ ಪರಿಸ್ಥಿತಿ ಬಂದಿದೆ. ರಾಹುಲ್ ಗಾಂಧಿ ಅವ್ರನ್ನ ಭಾಳ ಹತ್ತಿರದಿಂದ ನಾನು ಬಲ್ಲೆ, ಅವ್ರು ಯಾರನ್ನೂ ಏಕವಚನದಲ್ಲಿ ಮಾತಾಡಿದ್ದನ್ನು ನಾವು ಇವತ್ತಿನವರೆಗೂ ನೋಡಿಲ್ಲ. ಆದರೆ ನೀವು ಅವ್ರ ಬಗ್ಗೆ ಮಾತಾಡಿದ್ದೀರಲ್ಲ, ನೀವು ಯಾವ ಮಟ್ಟದಲ್ಲಿ ಇದ್ದೀರಾ, ನಿಮ್ಮ ಮನಸ್ಥಿತಿ ಯಾವ ರೀತಿ ಇರ್ಬೋದು, ನೀವು ಎಲ್ಲಿ ತನಕ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನು ಪಾರ್ಲಿಮೆಂಟಿಗೆ ನುಗ್ಗಲಿಕ್ಕೆ ನೀವು ಸಂಸತ್ ಸದಸ್ಯರಾದರೆ ಹೋಗ್ಬೋದಪ್ಪ, ಇಲ್ಲದ್ರೆ ನುಗ್ಗಬೇಕು ಅಂತೇಳಿ ಯಾವ ರೀತಿ ನುಗ್ಗಬೇಕು ಅಂತ ಹೇಳಿದ್ದೀರಾ ನೀವು? ಅದು ಶಸ್ತ್ರಾಸ್ತ್ರಗಳನ್ನು ನಾವು ತೆಗಿತೀವಿ ಅಂತೇಳಿ ಅದನ್ನು ಇಟ್ಕೊಳ್ಳಿಕ್ಕೆ ನೀವೇನಾದರೂ ಟೆರರಿಸ್ಟಾ ನೀವು? ಅದನ್ನು ತಗೊಂಡು ಹೋಗ್ಲಿಕ್ಕೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಲ್ವಾ? ಈಗ ಅವ್ರು ಹೇಳಿರೋದೇ ಮೋದಿ ಅವರ ಮುಂದೆ ಹೇಳಿರೋವಂಥದ್ದು ಮಾತುಗಳನ್ನು ಇವತ್ತೇನಾದರೂ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ಅಂತ ಹೇಳಿದಾಗ 543 ಜನರುಗಳ ಮುಂದೆ ಮಾತಾಡಿರುವಂಥದ್ದು. ನಿಮ್ಮದೇ ಆದಂಥ ಗೃಹ ಮಂತ್ರಿಗಳಿದ್ದರು, ನಿಮ್ಮದೇ ಆದ ಸ್ಪೀಕರ್ ಅವರಿದ್ದರು, ನಿಮ್ಮದೇ ಆದಂಥ ಎಲ್ಲ ಮಂತ್ರಿಗಳಿದ್ದರು, ಅವ್ರ ಮುಂದೆ ಇವರು ಮಾತಾಡಿರುವಂಥ ಮಾತುಗಳು. ನಿಮಗೆ ಉತ್ತರವನ್ನು ಕೊಡಬೇಕಾದ್ರೆ ಲೋಕಸಭೆಯಲ್ಲಿ ನೀವು ಉತ್ತರವನ್ನು ಕೊಡಿ. ಅದಕ್ಕೆ ಮೋದಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ, ಕೊಡಲಿ.
ಆದರೆ ನೀವು ಯಾವ ಮಟ್ಟಕ್ಕೆ ಮಾತಾಡ್ತಾ ಇದ್ದೀರಾ ಇವತ್ತು? ನಾವು ನಿಮ್ಮನ್ನು ಶಾಸಕರು ಅನ್ನಬೇಕು ಅಥವಾ ನಾವು ಶಾಸಕರು ಅಂತ ಕರ್ಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ನಮಗೆ ಉದ್ಭವತೆ ಆಗ್ತಾಯಿದೆ. ಅದರಿಂದ ಈ ರೀತಿಯ ಮಾತುಗಳನ್ನು ಯಾವುದೋ ಒಂದು ಪ್ರಚಾರಕ್ಕೆ ಅಥವಾ ಯಾರನ್ನು ಮೆಚ್ಚಿಸಲಿಕ್ಕೆ ನೀವು ಇದನ್ನು ಮಾತಾಡ್ತಾ ಇದ್ದೀರಾ, ಅಥವಾ ತಮಗೆ ಯಾರಾದರೂ ಹೇಳಿದ್ದಾರೆ ಈ ರೀತಿ ಏನಾದ್ರು ಮಾತಾಡಿದ್ರೆ ನೀವೇನಾದರೂ ಎಲಿವೇಷನ್ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ದಾರೆ ನಿಮಗೆ? ಆದ್ದರಿಂದ ತಾವು ಮಾತಾಡಬೇಕಾದ್ರೆ ತಮ್ಮ ನಾಲಿಗೆಯನ್ನು ಹರಿಬಿಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಮಾಡಿ. ನೀವು ರಾಹುಲ್ ಗಾಂಧಿ ಅವರ ತನಕ ಹೋಗೋದಲ್ಲ, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನ ಹತ್ರ ಬರ್ಲಿಕ್ಕೆ ಸಹ ನಿಮಗೆ ಆಗೋದಿಲ್ಲ. ಅಧಿಕಾರಕ್ಕೋಸ್ಕರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಂಥವ್ರು, ತಾವು ಅಧಿಕಾರವನ್ನು ಬಯಸಿ ಹೋದಂಥವ್ರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರೋ ಆ ರೀತಿ ಅವರಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಮಾತಾಡೋದಕ್ಕಿಂತ ಮುಂಚೆ ತಮ್ಮನ್ನು ತಾವು ಅರ್ಥಕೊಳ್ಳಿ, ತಮ್ಮ ವಾಸ್ತವ ಸ್ಥಿತಿಗಳನ್ನು ಅರ್ಥಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಪ್ರತಿಭಟನೆಯನ್ನು ಮಾಡುವ ಮೂಲಕ ನಾವು ಹೇಳಿದ್ದೀವಿ ಭಾಳ ಸ್ಪಷ್ಟವಾಗಿ ಪ್ರತಿಭಟನೆಗಳನ್ನು. ಯಾಕೆ ಅಂತ ಹೇಳಿದ್ರೆ ಅವರು ಹೊಡಿರಿ ಕಡಿರಿ ಬಡಿರಿ ಅಂಥೇಳಿ ಅವರ ಸಂಸ್ಕೃತಿ ಇರ್ಬೋದು, ಆದರೆ ನಾವು ಅದನ್ನು ಮಾಡೋದಕ್ಕೆ ಬಯಸೋರಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥವರು ಶಾಂತಿ ಪ್ರಿಯರು, ಕಾಂಗ್ರೆಸ್ ಪಕ್ಷದಲ್ಲಿರೋರು ಎಲ್ಲರನ್ನು ಪ್ರೀತಿಸುವಂಥವ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಯ ಬಂದಾಗ ನಾನು ಏನು ಶಸ್ತ್ರಾಸ್ತ್ರಗಳನ್ನು ತೆಗಿತೀವಿ ಅಂತ ಹೇಳಿದ್ದೀರಲ್ಲ, ಹಾಗಾದರೆ ಅದನ್ನು ಎಲ್ಲಿ ಇಟ್ಟಿದ್ದೀರಾ ಅಂತದನ್ನು ನಾವು ಅದನ್ನು ಕೇಳಬೇಕಾಗಿದೆ. ಅದು ಯಾವ ರೀತಿಯ ಶಸ್ತ್ರಾಸ್ತ್ರಗಳನ್ನು ತಾವು ಇಟ್ಕೊಂಡಿದ್ದೀರಾ? ಯಾಕೆಂತೇಳಿದ್ರೆ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋ ಅಂಥದ್ದು ಕಾನೂನಿನ ಪ್ರಕಾರ ಅದು ಲೈಸೆನ್ಸ್ ಇಲ್ಲದೆ ನಾವು ಯಾವುದನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ ಅಲ್ವ ಬಾಬಾಕ್ ಅವರೇ? ಹಾಗಾಗಿ ಇಲ್ಲಿನ ವರಿಷ್ಠ ಅಧಿಕಾರಿ ಹತ್ರ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರ ಹತ್ರ ಹೇಳಿದ್ದೀವಿ, ಅವ್ರ ಹತ್ರ ಅದನ್ನು ಕೇಳಬೇಕು. ನಿಮ್ಮ ಹತ್ರ ಯಾವುದಾದ್ರೂ ಶಸ್ತ್ರಾಸ್ತ್ರ ಇದೆಯಾ, ನಿಮಗೆ ಅದಕ್ಕೆ ಲೈಸೆನ್ಸ್ ಇದೆಯಾ? ಯಾಕೆಂದರೆ ಇಂಥ ಹೇಳಿಕೆಗಳನ್ನು ಕೊಡೋದು ಏನಾಗುತ್ತೆ ಅಂದರೆ ಇದೆಲ್ಲ ಪ್ರಚೋದನಕಾರಿಯಾದಂಥ ಹೇಳಿಕೆಗಳು. ಇದು ಜನರನ್ನು ಪ್ರಚೋದನೆ ಮಾಡುವಂಥದ್ದು. ಯಾಕೆಂತೇಳಿದ್ರೆ ಒಬ್ಬ ಪಕ್ಷದ ಒಬ್ಬ ಶಾಸಕ ಆಗಲಿ, ಒಬ್ಬ ಮಂತ್ರಿ ಆಗಲಿ, ಒಬ್ಬ ನಾಯಕನಾಗಲಿ ಈ ರೀತಿ ಮಾತಾಡ್ತಾರೆ ಅಂತ ಹೇಳಬೇಕಾದ್ರೆ ಅವರನ್ನು ಫಾಲೋ ಮಾಡುವಂಥವ್ರು ಭಾಳಷ್ಟು ಜನ ಇರ್ತಾರೆ. ಹಾಗಾಗಿ ಇದು ಎಲ್ಲೋ ನಾಳೆ ನಮ್ಮ ಈಗಾಗಲೇ ದಕ್ಷಿಣ ಕನ್ನಡ ಅಂತ ಹೇಳಿದಾಗ, ಮಂಗಳೂರು ಅಂತ ಹೇಳಿದಾಗ ಬರಲಿಕ್ಕೆ ಅದರಲ್ಲೂ ವಿದ್ಯಾರ್ಥಿಗಳು ಒಂದು 2-3 ಸಲ ಯೋಚನೆಯನ್ನು ಮಾಡುವಂಥ ಸ್ಥಿತಿಗೆ ನೀವು ನನ್ನ ತಂದಿಟ್ಟಿದ್ದೀರ. ಮತ್ತು ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರಿಂದ ಮತ್ತೆ ನೀವು ಮಂಗಳೂರನ್ನು ಅಧೋಪತನಕ್ಕೆ ತಗೊಂಡು ಹೋಗೋದು ಬೇಡ. ಯಾಕೆಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಬಂದ ಮೇಲೆ ಶಾಂತಿ ನೆಲೆಸಿದೆ, ಅದನ್ನು ನಿಮಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಏನಾದರೂ ಪ್ರಚೋದನಕಾರಿಗಳ ಹೇಳಿಕೆಯನ್ನು ಕೊಡಬೇಕು, ಗಲಭೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ನಿಮ್ಮ ಮನೋಭಾವನೆ ಇತ್ತು ಅಂತ ಹೇಳಿದ್ರೆ ಈಗಾಗಲೇ ಪೊಲೀಸರು ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯಕವಾಗಿ, ಯಾಕೆಂದರೆ ಅವ್ರು ಹೇಳಿದ ಮಾತುಗಳು ಇವತ್ತೆಲ್ಲ ಪತ್ರಿಕೆಗಳಲ್ಲಿದೆ, ಅವ್ರು ಹೇಳಿದ್ದೆಲ್ಲ ವಿಡಿಯೋಗಳಲ್ಲಿದೆ, ಅದನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ವಿಚಾರಣೆ ಮಾಡಬೇಕು ಅಂಥೇಳಿ ನಾನು ಇನ್ನೆಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಇದ್ರ ಬಗ್ಗೆ ನಾವು ಮನವಿ ಮಾಡ್ತಾ ಇದ್ದೀವಿ.